ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಒಂದೇ ವಾಟ್ಸಪ್ಪಲ್ಲಿ ಎರಡು ಅಕೌಂಟನ್ನು ಯಾವ ರೀತಿ ಯೂಸ್ ಮಾಡ್ಬೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಈಗ ಎಲ್ಲರೂ ವಾಟ್ಸಪ್ ಯೂಸ್ ಮಾಡ್ತಾನೇ ಇದ್ದಾರೆ, ಆದರೆ ಒಂದು ಮೊಬೈಲಲ್ಲಿ ಎರಡೆರಡು ಸಿಮ್ಮನ್ನು ಯೂಸ್ ಮಾಡ್ತಾ ಇರ್ತಾರೆ. ಆದರೆ ವಾಟ್ಸಪ್ ಅಕೌಂಟ್ ಮಾತ್ರ ಒಂದೇ ಇರುತ್ತೆ. ಇನ್ನು ಕೆಲವು ಜನ ಏನು ಮಾಡ್ತಾರೆ ಅಂದರೆ ಒಂದು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾರೆ, ಒಂದು ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡ್ತಾರೆ, ಆದರೆ ವಾಟ್ಸಪ್ ಅಕೌಂಟ್ ಒಂದೇ ಇರುತ್ತೆ. ಈಗ ಹೊಸ ಅಪ್ಡೇಟ್ ವಾಟ್ಸಪ್ ಏನು ಮಾಡಿದೆ ಅಂದರೆ ಒಂದೇ ವಾಟ್ಸಪ್ ಅಪ್ಲಿಕೇಶನಿಂದ ಎರಡು ಅಕೌಂಟನ್ನು ನೀವು ಯೂಸ್ ಮಾಡ್ಬೋದು. ಅದು ಯಾವ ರೀತಿ ಅಂತಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಅದಕ್ಕೆ ನೀವು ಒಂದೇ ಮೊಬೈಲಲ್ಲಿ ಎರಡು ಸಿಮ್ ಕಾರ್ಡ್ ಇರಬೇಕನ್ನೋದೇನಿಲ್ಲ. ಇನ್ನೊಂದು ಮೊಬೈಲಲ್ಲಿ ಸಿಮ್ ಕಾರ್ಡ್ ಇದ್ರೂ, ನಿಮ್ಮ ಮೊಬೈಲಲ್ಲಿ ಒಂದೇ ಸಿಮ್ ಇದ್ರೂ ಬೇರೆ ನಂಬರ್ಲಿಂದ ನೀವು OTP ತಗೊಂಡು ನೀವು ಇದರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು ಮತ್ತು ಸ್ವಿಚ್ ಆನು ಸ್ವಿಚ್ ಆಫ್ ಮಾಡ್ಬೋದು. ಇದು ಎರಡು ಅಕೌಂಟನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತಂದು ಈ ವಿಡಿಯೋದಲ್ಲಿ ಫುಲ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ಪು ಕೊನೆವರೆಗೆ ನೋಡಿ. ಈಗ ವಾಟ್ಸಪ್ನಲ್ಲಿ 3 ಡಾಟ್ ಇದೆಯಲ್ಲ, ಅದರಲ್ಲಿ ಹೋಗಿ ಸೆಟ್ಟಿಂಗ್ಸಲ್ಲಿ ಹೋಗಿ ಅದರಲ್ಲಿ ಅಕೌಂಟ್ಸ್ ಅಂತ ಇದೆ, ಕಾಣ್ತಾ ಇದೆಯಲ್ಲ, ಎಲ್ಲರ ವಾಟ್ಸಪ್ಪಲ್ಲಿ ಇರುತ್ತೆ ಈ ಥರ ಅಕೌಂಟ್ ಸೆಟ್ಟಿಂಗ್ಸ್. ಅದರಲ್ಲಿ ಫಸ್ಟು ಅದರಲ್ಲಿ ಹೋದರೆ ನಿಮ್ಮ ಕೆಳಗಡೆ ನೋಡಿ ಲಾಸ್ಟು ಆ್ಯಡ್ ಅಕೌಂಟ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನೋಡಿ ನಮ್ಮದು ಒಂದೇ ಇದೆ, ಕೆಳಗಡೆ ಪ್ಲಸ್ ಮಾರ್ಕ್ ಇದೆಯಲ್ಲ ಆ್ಯಡ್ ಅಕೌಂಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಫಸ್ಟ್ ನೀವು ವಾಟ್ಸಪ್ಪು ಇನ್ಸ್ಟಾಲ್ ಮಾಡಿದ ಯಾವ ರೀತಿ ಓಪನ್ ಆಗುತ್ತಲ್ಲ ಆ ರೀತಿಯೇ ನೀವು ಗೊತ್ತಿರುತ್ತಲ್ಲ ಇದನ್ನು ಓಪನ್ ಮಾಡಿ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಅಂದರೆ ಇನ್ನೊಂದು ಮೊಬೈಲ್ ನಂಬರ್ ಎಂಟರ್ ಮಾಡಿ ಓಕೆ ಮಾಡಿ. ಇದರಲ್ಲಿ ವೆರಿಫಿಕೇಷನ್ ಕೇಳುತ್ತೆ, OTP ಇಲ್ಲಂತಂದರೆ ಕಾಲ್ ಮಾಡ್ತಾರೆ. ಒಂದು ಸರಿ ಇನ್ನೊಂದು ಮೊಬೈಲಿಗೆ ಕಾಲ್ ಹೋಗಿದೆ ಈಗ, ಬಟ್ ಅದೇನಾದರೂ ರಿಜೆಕ್ಟ್ ಆದರೆ ನಿಮಗೆ ಬೇರೆ ಆಪ್ಷನ್ ಇರುತ್ತೆ, ಸೆಂಡ್ OTP ಅಂತ, ಅಂದರೆ ನಿಮ್ಮ ಮೆಸೇಜ್ ಹೋಗುತ್ತೆ ನೋಡಿ. ಕಾಂಟ್ಯಾಕ್ಟ್ ನಂಬರ್ ಕರೆಕ್ಟ್ ಇದೆನಾ ಇಲ್ಲ ಅಂತಂದು ವೆರಿಫಿಕೇಷನ್ ಕೇಳುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಮಿಸ್ಡ್ ಕಾಲ್ ಕೊಡೋ ಮುಖಾಂತರ ವೆರಿಫಿಕೇಷನ್ ಆಗುತ್ತೆ. ಅಕಸ್ಮಾತ್ ಮಿಸ್ಡ್ ಕಾಲ್ ಬಂದಿಲ್ಲ ಅಂತಂದರೆ ಒಂದು ಮೆಸೇಜ್ ಕಳ್ತಾರೆ. ಇವಾಗ ನೋಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇನ್ನೊಂದು ಮೊಬೈಲಲ್ಲಿ ಆಲ್ರೆಡಿ ವಾಟ್ಸಪ್ ಇದೆ. ಈಗ ನೋಡಿ ಅಲೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಯೂಸ್ ಮಾಡ್ತಾ ಇರೋದು ಇನ್ನೊಂದು ಮೊಬೈಲಲ್ಲಿ ವಾಟ್ಸಪ್ ರನ್ನಿಂಗ್ ಇದೆ. ಈಗ ಇದರಲ್ಲಿ ಆ ಮೊಬೈಲ್ ನಂಬರ್ನ ಎಂಟರ್ ಮಾಡ್ತಾ ಇದ್ವಿ, ಅದಕ್ಕೋಸ್ಕರ ಇಲ್ಲಿ ಇದರಲ್ಲಿ ಆ್ಯಡ್ ಆದರೆ ಇನ್ನೊಂದು ಮೊಬೈಲಲ್ಲಿ ಅದರಲ್ಲಿ ವಾಟ್ಸಪ್ ಓಪನ್ ಆಗೋಲ್ಲ. ಒಂದರಲ್ಲಿ ಮಾತ್ರ ನೀವು ಯೂಸ್ ಮಾಡೋಕ್ಕಾಗೋದು, ಎರಡೆರಡು ಮೊಬೈಲಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಫಸ್ಟು ಮಿಸ್ಡ್ ಕಾಲ್ ಹೋಗುತ್ತೆ, ಮಿಸ್ಡ್ ಕಾಲ್ ಹೋಗಿಲ್ಲ, ಅದಕ್ಕೋಸ್ಕರ ವೆರಿಫೈ ವಿತ್ SMS ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮೊಬೈಲಿಗೆ ಒಂದು OTP ಬರುತ್ತೆ. ಯಾವುದೋ ಬೇರೆ ಮೊಬೈಲಿಗೆ ನಂಬರ್ ಎಂಟ್ರ್ ಮಾಡಿದ್ದೀನಲ್ಲ ಆ ಮೊಬೈಲಿಗೆ OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ. ಈಗ OTP ಎಂಟರ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ವೆರಿಫೈ ಆಗ್ತಾ ಇದೆ ನೋಡಿ, ವೆರಿಫೈ ಆಗಿದೆ. ಈಗ ಲುಕಿಂಗ್ ಫಾರ್ ಬ್ಯಾಕಪ್ ಅಂತಿದೆ. ಇದು ಏನಂತಂದರೆ ನೀವೇನಾದರೂ ಅದು ಹಳೆ ಮೊಬೈಲಲ್ಲಿ ಅಂದರೆ ಬೇರೆ ಮೊಬೈಲ್ದು ಆಗ್ತಾಯಿದ್ರಲ್ಲ, ಅದೇನಾದರೂ ಬ್ಯಾಕಪ್ ಬೇಕಂತಂದರೆ ಗಿವ್ ಪರ್ಮಿಷನ್ ಅಂತ ಕೇಳುತ್ತೆ. ಪರ್ಮಿಷನ್ ತೊಗೊಂಡು ಗೂಗಲ್ ಅಕೌಂಟ್ ಏನಿರುತ್ತಲ್ಲ, ಈ Gmail ID ಅದನ್ನು ಮಾಡಿದರೆ ನಿಮ್ಮದು ಅದರಲ್ಲಿರೋ ಬ್ಯಾಕಪ್ಪು ಇದರಲ್ಲಿ ಸೇವ್ ಆಗುತ್ತೆ. ಇಲ್ಲಾಂದರೆ ಸ್ಕಿಪ್ ಮೇಲೆ ಪ್ರೆಸ್ ಮಾಡಿ. ಇವಾಗ ನಾನು ಸದ್ಯ ಸ್ಕಿಪ್ ಮೇಲೆ ಪ್ರೆಸ್ ಮಾಡಿ ತೋರಿಸ್ತೀನಿ. ಈ ಬೇರೆ ಮೊಬೈಲಲ್ಲಿ ಯೂಸ್ ಮಾಡ್ತಾಯಿದ್ವಿ, ಅದಕ್ಕೋಸ್ಕರ ಸ್ಕಿಪ್ ಮೇಲೆ ನಿಮಗೆ ತೋರ್ಸೋಕ್ಕೋಸ್ಕರ ಇದು ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ನಾರ್ಮಲಾಗಿ ನಾವು ವಾಟ್ಸಪ್ಪಲ್ಲಿ ಏನು ನೇಮ್ ಕೊಡ್ತಾ ಇದ್ವಲ್ಲ ಅದೇ ಟೈಪಲ್ಲಿ ನಿಮ್ಮದು ಹೆಸರು ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಒಂದು ಪಾಸ್ವರ್ಡ್ ಕೀ ಕೇಳುತ್ತೆ, ವಾಟ್ಸಪ್ ಲಾಕ್ ಅನ್ಲಾಕು. ನೀವು ಇದು ನಾನು ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಈ ಸದ್ಯ ಬೇಕಾಗಿಲ್ಲ, ನೀವು ಬೇಕಾದರೆ ಪಾಸ್ವರ್ಡ್ ಇಟ್ಕೋಬೋದು. ನೆಕ್ಸ್ಟ್ ಆ್ಯಡಿಂಗ್ ಅಕೌಂಟ್, ಇದು ಆ್ಯಡ್ ಇವಾಗ ಅಕೌಂಟ್ ನಾವೇನು ಮೊಬೈಲ್ ನಂಬರ್ ಹಾಕಿರ್ತೀವಲ್ಲ ಇದು ಆ್ಯಡ್ ಆಗಿದೆ ನೋಡಿ. ಇದು ಹಳೆ ಮೊಬೈಲ್ ನಂಬರ್ ಆಗಿರ್ತಕ್ಕಂಥ ವಾಟ್ಸಪ್ ಇದು. ನಾವೀಗ ಇನ್ನೊಂದು ನಮ್ಮದೇ ಆಗಿರ್ತಕ್ಕಂಥ ಮೊಬೈಲಲ್ಲಿ ಇತ್ತಲ್ಲ ಹಳೇದು, ಅದನ್ನು ಮತ್ತೆ ಇದು ಎರಡು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಈಗ ನೋಡಿ ಮೇಲೆ 3 ಡಾಟ್ಸ್ ಇದೆಯಲ್ಲ, ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ಸ್ವಿಚ್ ಅಕೌಂಟ್ಸ್ ಅಂತ ಹೊಸದಾಗಿ ಆ್ಯಡ್ ಆಗುತ್ತೆ. ಆ ಸ್ವಿಚ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದೇನು ಹಳೆ ಮೊಬೈಲಲ್ಲಿ ಏನಿರುತ್ತಲ್ಲ ಅದು ಆ ವಾಟ್ಸಪ್ ಓಪನ್ ಆಗುತ್ತೆ.
ನೆಕ್ಸ್ಟು ಇನ್ನೊಂದು ಸಾರಿ ಮತ್ತೆ ಸ್ವಿಚ್ ಅಕೌಂಟ್ ಮಾಡಿದರೆ ನೀವು ಹೊಸ್ದಾಗಿ ಆ್ಯಡ್ ಮಾಡಿದ್ರಲ್ಲ ಅದು ವಾಟ್ಸಪ್ ಯೂಸ್ ಆಗುತ್ತೆ. ಇದೇ ರೀತಿ ನೀವು ಒಂದೇ ವಾಟ್ಸಪ್ಪಲ್ಲಿ ಎರಡನ್ನು ಸ್ವಿಚ್ ಅಕೌಂಟ್ ಮಾಡ್ಬೋದು. ಅಕಸ್ಮಾತ್ ಇದು ನಮಗೆ ಬೇಕಾಗಿಲ್ಲ ವಾಟ್ಸಪ್ ಅಂತಂದರೆ ಮತ್ತೆ ಬೇರೆ ರೀತಿಲಿ ಅದನ್ನು ರಿಮೂವ್ ಕೂಡ ಮಾಡ್ಬೋದು. ಆ ರಿಮೂವ್ ಮಾಡೋದು ಯಾವ ರೀತಿ ಅಂತ ಹೇಳ್ತೀನಿ. ಮತ್ತೆ ಅದೇ 3 ಡಾಟ್ಸಲ್ಲಿ ಹೋಗಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇರುತ್ತಲ್ಲ, ಮತ್ತೆ ಸೆಟ್ಟಿಂಗ್ಸಲ್ಲಿ ಹೋಗಿ ಈ ಸೆಟ್ಟಿಂಗ್ಸಲ್ಲಿ ಹೋದರೆ ಮತ್ತೆ ಅಕೌಂಟ್ಸ್ ಅಂತಿದೆಯಲ್ಲ, ಮತ್ತು ಅದರಲ್ಲೇ ಅಕೌಂಟ್ಸಲ್ಲಿ ಹೋಗಿ ಮತ್ತು ರಿಮೂವ್ ಅಕೌಂಟ್ ಅಂತ ಇರುತ್ತೆ. ಆ ರಿಮೂವ್ ಅಕೌಂಟ್ ಮಾಡ್ಬೋದು, ಇಲ್ಲ ಡಿಲೀಟ್ ಅಕೌಂಟ್ ಮಾಡ್ಬೋದು. ಈ ಸದ್ಯ ರಿಮೂವ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಈ ನಂಬರಲ್ಲ ನಮ್ಮದು, ಇದು ಹಳೆ ಈ ಮೊಬೈಲಲ್ಲಿ ಇರ್ತಕ್ಕಂಥ ನಂಬರ್. ಬೇರೆದಂದರೆ ಸ್ವಿಚ್ ಅಕೌಂಟ್ಗೆ ಹೋದರೆ ಈಗ ಹೊಸ್ದಾಗಿ ಕ್ರಿಯೇಟ್ ಮಾಡಿವಲ್ಲ ಇದಾಗುತ್ತೆ. ಯಾವುದು ಓಪನ್ ಇರುತ್ತಲ್ಲ ಅದನ್ನು ಮಾತ್ರ ನಾವು ರಿಮೂವ್ ಮಾಡ್ತಾ ಇರೋದು. ಈಗ ನೋಡಿ ಇದರಲ್ಲಿ 3 ಡಾಟ್ಸಲ್ಲಿ ಹೋಗಿ ಸೆಟ್ಟಿಂಗ್ಸಲ್ಲಿ ಹೋಗಿ ಅಕೌಂಟ್ಸಲ್ಲಿ ಹೋಗಿ ಆಮೇಲೆ ರಿಮೂವ್ ಅಕೌಂಟ್ ಅಂತ ಇರುತ್ತೆ. ಆ ರಿಮೂವ್ ಅಕೌಂಟಲ್ಲಿ ಹೋಗಿ ನೆಕ್ಸ್ಟು ರಿಮೂವ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಆಟೋಮೆಟಿಕ್ಕಾಗಿ ರಿಮೂವ್ ಆಗುತ್ತೆ. ಇದು ನೋಡಿ ಇದು ಸಿಂಗಲ್ ಆಯಿತು. ಈಗ ಇನ್ನೊಂದು ಸಾರಿ ನಿಮಗೆ ತೋರಿಸ್ತೀನಿ. ಇದರಲ್ಲಿ ಹೋಗಿ ನೋಡಿ ಸ್ವಿಚ್ ಅಕೌಂಟ್ ಅಂತ ಕೆಳಗಡೆ ಇಲ್ಲ, ಓನ್ಲಿ ಸೆಟ್ಟಿಂಗ್ ಅಂತಲೇ ಇರೋದು. ಸ್ವಿಚ್ ಅಕೌಂಟ್ ಇದ್ದರೆ ಮಾತ್ರ ಇನ್ನೊಂದು ಅಕೌಂಟ್ ಆ್ಯಡ್ ಆಗಿದೆ ಅಂತ ಅರ್ಥ. ಇದೇ ರೀತಿ ಒಂದೇ ವಾಟ್ಸಪ್ಪಲ್ಲಿ 2 ಅಕೌಂಟನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಈ ವಿಡಿಯೋದಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಇದಕ್ಕೆ ಆನ್ಸರ್ ಮಾಡ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸಿಗೆಲ್ಲ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೆ ಶೇರ್ ಮಾಡಿ, ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.